ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿವೆ ಮತ್ತು ಈಗಾಗಲೇ ಹೊಸದಾಗಿ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಏನು ಹುಣಗುಂದ ನಗರದ ಒಳಚರಂಡಿ ಆ ಒಂದು ಕಾಮಗಾರಿ ಕೂಡ ಮಂಜೂರಾಗಿದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಆ ಕಾಮಗಾರಿಯನ್ನು ಕೂಡ ಇವತ್ತು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಮತ್ತು ಇನ್ನು ಹುಣಗುಂದ ನಗರಕ್ಕೆ ಇನ್ನೂ ಅಭಿವೃದ್ಧಿ ಕೆಲಸಗಳಾಗಬೇಕು. ಯಾಕಂದ್ರೆ ಒಂದು ತಾಲೂಕಾ ಹೆಡ್ ಕ್ವಾರ್ಟರ್ ಮುಖ್ಯ ಸ್ಥಳ ಇರೋದ್ರಿಂದ ಹುಣಗುಂದ ನಗರ ಕೂಡ ಒಂದು ಸುಂದರ ನಗರ ಆಗಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಅನೇಕ ಅಭಿವೃದ್ಧಿ ಪರ ಕೆಲಸಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ವಿ. ಅದು ಪುರಸಭೆ ಇರ್ಬೋದು, ನೇರವಾಗಿ ಸರ್ಕಾರದಿಂದ ಅನೇಕ ವಿಶೇಷ ಅನುದಾನವನ್ನು ಕೂಡ ತಂದಿದ್ವಿ. ಈಗಾಗಲೇ ಹುಣಗುಂದ ನಗರಕ್ಕೆ ನಗರೋತ್ಥಾನ 4ನೇ ಹಂತದಲ್ಲಿ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯನ್ನು ಕೂಡ ನಾನು ನಿನ್ನೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಮತ್ತು ನಮ್ಮ ತಂದೆಯವರಿದ್ದಾಗ ಹಿಂದೆ ಕ್ರೀಡಾಂಗಣವನ್ನು ನಾವು ಮಾಡಿದ್ವಿ. ಹುಣಗುಂದ ನಗರಕ್ಕೆ ಈಗಾಗಲೇ ಕ್ರೀಡಾಂಗಣ ಇತ್ತು. ಆ ಕ್ರೀಡಾಂಗಣದ ಹತ್ರ ಜಿಮ್ ಇದ್ದಿಲ್ಲ. ಆ ಜಿಮ್ ಅನ್ನು ಕೂಡ ಇವತ್ತು ನಮ್ಮ ಯುವಕರಿಗೋಸ್ಕರ ಅಲ್ಲಿ ಜಿಮ್ ಅನ್ನು ಕೂಡ ಮಾಡಿದ್ದೀವಿ. ಮತ್ತು ಈಜುಕೊಳ್ಳವನ್ನು ಕೂಡ ಕೆಲವೇ ದಿನಗಳಲ್ಲಿ ಆ ಈಜುಕೊಳ್ಳ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಎಲ್ಲ ಅಭಿವೃದ್ಧಿ ಆಗ್ಬೇಕು. ಯುವಕರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಈಗಾಗಲೇ ನಮ್ಮ ತಾಯಿಯಂದ್ರು ಆಜಾದ್ ನಗರ ತಾಯಿಯಂದ್ರು ನನಗೆ ಬೇಡಿಕೆ ಇಟ್ಟಿದ್ರು ಶೌಚಾಲಯ ಮಾಡಬೇಕು ಅಂತ ಹೇಳಿ. ಈಗಾಗಲೇ ಶೌಚಾಲಯವನ್ನು ನಾವು ಮಂಜೂರಾತಿ ಆಗಿ ಟೆಂಡರ್ ಕೂಡ ಆಗಿದೆ. ಕೆಲವೇ ದಿನಗಳಲ್ಲಿ ಆ ಭೂಮಿ ಪೂಜೆಯನ್ನ ನಮ್ಮ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು ಭೂಮಿ ಪೂಜೆ ಮಾಡಿ ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡ್ತೀವಿ. ನಮಗೆ ಏನೇನು ಇಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನ ಖಂಡಿತವಾಗಿ ನಾವು ಚಾಚು ತಪ್ಪದೆ ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಚುನಾವಣೆ ಪೂರ್ವದಲ್ಲಿ ನಾವು ಭರವಸೆಗಳನ್ನು ಕೊಟ್ಟಿದ್ವಿ, ಆ ಭರವಸೆಗಳನ್ನ 18 ತಿಂಗಳ ಒಳಗಡೆನೆ ಈಗಾಗಲೇ ಈಡೇರಿಸುವಂತ ಕೆಲಸ ಮಾಡಿದ್ವಿ. ನಮ್ಮ ತಾಯಿಯಂದರಿಗೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ವಿ. 5 ಗ್ಯಾರಂಟಿ 4 ಗ್ಯಾರಂಟಿ ನಮ್ಮ ತಾಯಿಯಂದರು ಮನೆಗೆ ಮುಟ್ತಾ ಇದೆ. ಬರ್ತಾ ಇದೆ ನಮ್ಮ ಮನೆಗೆ ಕರೆಂಟ್ ಫ್ರೀ, 2,000 ರೂಪಾಯಿ ಅಕ್ಕಿ, ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ. ಬಸ್ ಅಂತೂ ಫ್ರೀ ಐತಿ. ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗಿ ಬಂದಾರ, ತವರು ಮನೆಗೆ ಹೋಗೋರು ತವರು ಮನೆಗೆ ಹೋಗಿ ಬಂದಾರ. ಎಲ್ಲರಿಗೂ ಬಸ್ಸಿನ ಸೌಕರ್ಯವನ್ನು ಈ ಶಕ್ತಿ ಯೋಜನೆ ಅಡಿಯಲ್ಲಿ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ನಮಗೆ ಇನ್ನೊಂದು ಸಂತೋಷದ ವಿಷಯ ಅಂದ್ರೆ, ನಾನು ಹಿಂದೆ ಶಾಸಕನಿದ್ದಾಗ ನಾನು ಮೌಲಾನಾ ಆಜಾದ್ ಸ್ಕೂಲ್ ಅನ್ನ ಇಲ್ಕಲ್ನಲ್ಲಿ ಒಂದು ಪ್ರಾರಂಭ ಮಾಡಿದ್ದೆ. ಅದು 5 ವರ್ಷ ಆದರೂ ಕೂಡ ಆ ಅನುದಾನವನ್ನು ಬಳಕೆ ಮಾಡದೆ 5 ವರ್ಷ ಆ ಶಾಲೆನೇ ಕಟ್ಟಲಿಲ್ಲ. ಯಾಕಂದ್ರೆ ಅದು ಅಲ್ಪಸಂಖ್ಯಾತರು ಅನ್ನೋ ಉದ್ದೇಶದಿಂದ ಇಂದಿನ ಶಾಸಕರು, ಇಂದಿನ ಸರ್ಕಾರ ಆ ಶಾಲೆನೇ ಕಟ್ಟಲಿಲ್ಲ. ನಾನು ಬಂದ ತಕ್ಷಣ ಆ ಶಾಲೆಯನ್ನ ಬಂದು ಪೂಜೆ ಮಾಡಿದೆ. ಈಗಾಗಲೇ ಆ ಮೌಲಾನಾ ಆಜಾದ್ ಸ್ಕೂಲು ಇಲ್ಕಲ್ ಸೆಂಟ್ರಲ್ ಸ್ಕೂಲಲ್ಲಿ ಕಟ್ಟಡ ನಡೆದಿದೆ, ಅದು ಮುಗಿಯುವಂಥದ್ದಿದೆ. ಅದೇ ರೀತಿ ಇವತ್ತು ನಾನು ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ನಮ್ಮ ಹುಣಗುಂದ ನಗರಕ್ಕೆ ಮೌಲಾನಾ ಆಜಾದ್ ಸ್ಕೂಲ್ ಬೇಕು ಅಂದಾಗ ಈಗಾಗಲೇ ಅನುದಾನ ಸಹಿತವಾಗಿ ಇವತ್ತು ನಮಗೆ ಮೌಲಾನಾ ಆಜಾದ್ ಸ್ಕೂಲ್ ಅನ್ನ ಇವತ್ತು ನಮ್ಮ ಹುಣಗುಂದ ನಗರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಆ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಅದಕ್ಕೆ ಕಟ್ಟಡಕ್ಕೆ ಕೂಡ ದುಡ್ಡನ್ನ ಕೊಡ್ತಾರೆ. ಆ ಒಂದು ಮೌಲಾನಾ ಆಜಾದ್ ಸ್ಕೂಲ್ ಅನ್ನು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಸಮಯದಲ್ಲಿ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನನಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿದಾವೆ, ಮದುವೆ ಇದಾವೆ. ಅದಕ್ಕೆ ನಾನು ಒಟ್ಟಾರೆ ನಮ್ಮ ಆಜಾದ್ ನಗರದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ಸಹಕಾರಾತ್ಮಕವಾಗಿ. ಯಾಕಂದ್ರೆ ರಸ್ತೆ ಬದಿಗೆ ಅನೇಕ ಕಟ್ಟಿ ಒತ್ತುವರಿಗಳಾಗಿದಾವೆ. ಅದಕ್ಕೆ ತಾವು ಸಹಕಾರ ಮಾಡಬೇಕು. ಯಾಕಂದ್ರೆ ಸಹಕಾರ ಮಾಡಿದ್ರೆ ಒಳ್ಳೆ ಕೆಲಸಗಳಾಗ್ತಾವೆ. ಆ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತಾವು ಸಹಕಾರಾತ್ಮಕವಾಗಿ ಅವರಿಗೆ ಸ್ಪಂದಿಸಬೇಕಾಗುತ್ತೆ. ಅದಕ್ಕೆ ತಾವು ಸ್ಪಂದಿಸ್ತೀರಿ ಒಂದು ವಿಶ್ವಾಸ ಕೂಡ ನನ್ನೈತಿ. ಈ ಕಾಮಗಾರಿ ಒಳ್ಳೆ ಕಾಮಗಾರಿ, ಗುಣಮಟ್ಟದ ಕಾಮಗಾರಿಯಾಗಿ ನಮ್ಮ ನಿರ್ಮಿತಿ ಇಲಾಖೆಯ ಅಧಿಕಾರಿಗಳು ನೆರವೇರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಆಗಿರಬಹುದು, ಕಂಪ್ಯೂಟರ್ ಶಿಕ್ಷಣ ಆಗಿರಬಹುದು, ಶಾಲಾ ಕೊಠಡಿಗಳಾಗಿರಬಹುದು, ಎಲ್ಲವನ್ನೂ ಸರ್ಕಾರದ ಬರುವುದರ ಮೂಲಕ ಅವರು ಈ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿದ್ದೇವೆ. ಇವತ್ತು ಹುನಗುಂದದ ಆಜಾದ್ ನಗರದಲ್ಲಿ ಏನು ಈ ಭೂಮಿ ಪೂಜೆ ನಡೆದಿದೆ, ಸಿಸಿ ರಸ್ತೆ ಮತ್ತು ಚರಂಡಿ ಈ 2 ಯೋಜನೆಗಳಲ್ಲದೆ ಇತರೆ 13 ಕಾಮಗಾರಿಗಳು ಇವತ್ತು ಹುನಗುಂದದಲ್ಲಿ ಇವತ್ತು ಅಡಿಗಲ್ಲು ಹಾಕಿದ್ದಾರೆ ಸರ್ ಶಾಸಕರು. ಆ 13 ಕಾಮಗಾರಿಗಳ ಮೊತ್ತ
ಕನಿಷ್ಠ 1,65,00,000 ರೂಪಾಯಿಗಳನ್ನ ವ್ಯಯ ಮಾಡ್ತಾ ಇದ್ದಾರೆ. ಈ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸನ್ಮಾನ್ಯ ಜಮೀರ್ ಅಹ್ಮದ್ ರವರು 5 ಕೋಟಿಯನ್ನ ಈ ಮತಕ್ಷೇತ್ರಕ್ಕೆ ಮೊದಲನೇ ಹಂತದಲ್ಲಿ ಕೊಟ್ಟಿದ್ದಾರೆ. ಈ 5 ಕೋಟಿ ಮೊತ್ತದ ಕಾಮಗಾರಿ ಮುಗಿದ ತಕ್ಷಣ ಮತ್ತೆ 5 ಕೋಟಿಯನ್ನ ಕೊಡುವಂತ ಭರವಸೆಯನ್ನ ಅವರು ಕೊಟ್ಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತ ಕಾಲೋನಿಗಳಲ್ಲಿ ರಸ್ತೆಗಳಾಗಿರ್ಬೋದು, ಚರಂಡಿ ಆಗಿರ್ಬೋದು, ವಿದ್ಯುತ್ ದೀಪಗಳಾಗಿರ್ಬೋದು, ಅದರ ಎಲ್ಲ ವ್ಯವಸ್ಥೆಯನ್ನ ಈ ಅನುದಾನದಲ್ಲಿ ಶಾಸಕರು ಎಷ್ಟು ಸಾಧ್ಯನೋ ಈ ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹುನಗುಂದ ಪಟ್ಟಣದ ಸಾರ್ವಜನಿಕರ ಪರವಾಗಿ, ಜನರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಅವರು ನಮ್ಮ ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಚರಂಡಿಗಳಾಗಿರ್ಬೋದು, UGD ಆಗಿರ್ಬೋದು, ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಈ ತಮ್ಮ ಸೇವೆಯನ್ನ ನೀಡ್ತಾರೆ. ನಮ್ಮೆಲ್ಲರ ಒಂದು ಸೇವೆಗೆ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಒಂದು ಕಾರ್ಯದಲ್ಲಿ ದೇವರು ಅವರಿಗೆ